ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವಿಚಿತ್ರ ಘಟನೆ ಒಂದು ನಡೆದಿದೆ. ಬೆಂಗಳೂರಿನಲ್ಲಿ ತನ್ನ ತಾಯಿಯ ಚಿನ್ನವನ್ನು ತಾನೇ ಕದ್ದ. ಇನ್ನು ಚಿನ್ನ ಕದ್ದಿದ್ದನ್ನು ಪ್ರಶ್ನಿಸಿದ್ದಕ್ಕೆ ಸ್ನೇಹಿತನನ್ನೇ ಆ ಕಿರಾತಕ ಕೊಂದಿದ್ದಾನೆ. ತನ್ನ ತಾಯಿಯ ಚಿನ್ನವನ್ನು ತಾನೇ ಕದ್ಬಿಟ್ಟು ಯಾಕಪ್ಪ ಕದ್ದಿದೀಯ ಅಂತ ಸ್ನೇಹಿತ ಪ್ರಶ್ನೆ ಮಾಡ್ತಾನೆ. ಕಿರಾತಕ ಪ್ರಶ್ನೆ ಮಾಡಿದವನನ್ನೇ ಹತ್ಯೆ ಮಾಡ್ತಾನೆ. ಪ್ರೀತಮ್ ಎಂಬಾತನಿಂದ ಸ್ನೇಹಿತ ರಾಹುಲ್ ಹತ್ಯೆ ಆಗಿದೆ. ರಾಹುಲ್ ಒಂದು ಕಡೆಗ ಒಂದಿಷ್ಟು ಜಟಾಪಟಿ ಹೆಂಗಾಯಿತು ಅಂದರೆ ಸ್ನೇಹಿತರ ನಡುವೆನೇ ಆಗಿರುವಂಥದ್ದು. ಸ್ನೇಹಿತ ರಾಹುಲ್ ಕದ್ದಿದ್ದಾಗಿ ಸುಳ್ಳು ಆರೋಪಿಸಿದ್ದ ಪ್ರೀತಮ್. ಕೋಣನಕುಂಟೆಯ ಕೃಷ್ಣಪ್ಪ ಲೇಔಟ್ನಲ್ಲಿ ಆಗಿರುವಂತಹ ಘಟನೆ. ರಾಹುಲ್ ಹಾಗೂ ಪ್ರೀತಮ್ ಇಬ್ಬರೂ ಕೂಡ ಸ್ನೇಹಿತರು. ಇನ್ನು ಆರೋಪಿ ಪ್ರೀತಮ್ನನ್ನು ಬಂಧಿಸಿ ಈಗಾಗಲೇ ಪೊಲೀಸ್ನವರು ಜೈಲಿಗಟ್ಟಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ನೋಡಿ, ಸ್ವಂತ ತಾಯಿಯ ಚಿನ್ನವನ್ನು ಮಗನೇ ಕದ್ದಿದ್ದು, ಅದನ್ನು ಪ್ರಶ್ನೆ ಮಾಡ್ತಾನೆ ಆತನ ಸ್ನೇಹಿತ. ನೋಡಿ, ಇಬ್ಬರನ್ನು ಕೂಡ ಗಮನಿಸ್ತಾ ಇದ್ದೀರಾ. ತನ್ನ ತಾಯಿ ಚಿನ್ನವನ್ನು ತಾನೇ ಕದ್ದಿರುವಂತಹ ಮಗ ಯಾಕಪ್ಪ ಕದ್ದಿದೆಯಾ ಚಿನ್ನ, ತನ್ನ ತಾಯಿ ಚಿನ್ನವನ್ನು ಯಾಕಪ್ಪ ಕದ್ದಿದೆಯಾ ಅಂತ ಒಂದು ಕಡೆ ಪ್ರಶ್ನೆ ಮಾಡಿದ್ದಕ್ಕೆ ತನ್ನ ಸ್ನೇಹಿತನನ್ನೇ ಇಲ್ಲಿ ಕೊಲೆ ಮಾಡ್ತಾನೆ. ಅದಾದ ನಂತರ ಈಗ ಪೊಲೀಸ್ನವರು ಆ ಆರೋಪಿಯನ್ನು ಈಗ ಜೈಲಿಗಟ್ಟಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಒಂದು ಕಡೆ ಈಗ ಸ್ನೇಹಿತ ರಾಹುಲ್ ಕದ್ದಿದ್ದಾಗಿ ಸುಳ್ಳು ಕೂಡ ಆರೋಪ ಮಾಡಿದ್ದ ಪ್ರೀತಮ್ ಮತ್ತು ರಾಹುಲ್ ಇಬ್ಬರನ್ನು ಕೂಡ ಅಲ್ಲಿ ಗಮನಿಸ್ತಾ ಇದ್ದೀರಾ, ಅವರ ಭಾವಚಿತ್ರಗಳನ್ನು. ಜೊತೆಗೆ ಏನು ಆ ಘಟನೆ ಆಯ್ತಲ್ಲ, ಆ ಘಟನೆಯ ಒಂದು ಸ್ಥಳವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಇದು ಬೆಂಗಳೂರಿನ ಕೋಣನಕುಂಟೆ ಸಮೀಪ ಆಗಿರುವಂತಹ ಒಂದು ಘಟನೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಸ್ನೇಹಿತ ರಾಹುಲೇ ಕದ್ದಿದ್ದಾಗಿ ಸುಳ್ಳನ್ನು ಆರೋಪ ಮಾಡ್ತಾನೆ ಪ್ರೀತಮ್. ಕೋಣನಕುಂಟೆಯ ಕೃಷ್ಣಪ್ಪ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ. ಇನ್ನು ರಾಹುಲ್ ಮತ್ತು ಪ್ರೀತಮ್ ಇಬ್ಬರೂ ಕೂಡ ಸ್ನೇಹಿತರು ಅನ್ನೋದು ಕೂಡ ಇಲ್ಲಿ ಗೊತ್ತಿದೆ. ಇನ್ನು ಆರೋಪಿ ಪ್ರೀತಮ್ನನ್ನು ಆಲ್ರೆಡಿ ಈಗ ಜೈಲಿಗಟ್ಟಿ ಪೊಲೀಸ್ನವರು ಒಂದು ಕಡೆ ಕ್ರಮ ತೆಗೆದುಕೊಂಡಿದ್ದಾರೆ. ಮುಂದಿನ ತನಿಖೆ ಕೂಡ ಈಗ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು 10 ದಿನದ ಹಿಂದೆ ಪ್ರೀತಮ್ ತಾಯಿಯ ಒಂದು 3 ಗ್ರಾಮ್ ಚಿನ್ನ ಕಳವಾಗಿರ್ತದೆ. ಆ ಚಿನ್ನ ಕದ್ದಿದ್ದು ಯಾರು ಅನ್ನೋದು ಸಾಕಷ್ಟು ಗೊಂದಲ ಕೂಡ ಆಗಿರ್ತದೆ. ಸಹಜವಾಗಿ ತನ್ನ ಮಗನ ಮೇಲೆ ಯಾರು ಕೂಡ ಹೆತ್ತ ತಾಯಿ ಡೌಟ್ ಪಡಲ್ಲ. ಆದರೆ ಆತನೇ ಕದ್ದುಬಿಟ್ಟಿದ್ದಾನೆ. ಜನ್ಮ ಕೊಟ್ಟ ತಾಯಿಯ ಚಿನ್ನವನ್ನು ತಾನೇ ಕದ್ದುಬಿಟ್ಟು ತನ್ನ ಸ್ನೇಹಿತನ ಮೇಲೆ ಇಲ್ಲಿ ಹೊರಿಸಿರುವಂಥದ್ದು. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ್, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸ್ಪೆಷಲಿ ಇವತ್ತು ರಾಜ್ಯದಾದ್ಯಂತ ಎಲ್ಲ ಕಡೆನೂ ಕೂಡ ವಿಚಿತ್ರ ಘಟನೆಗಳು ಕೂಡ ನಡೀತಾ ಇರ್ತವೆ. ತನ್ನ ತಾಯಿಯ ಚಿನ್ನವನ್ನು ತಾನೇ ಕದ್ದು ಸ್ನೇಹಿತನ ಮೇಲೆ ಹೊರಿಸ್ತಾನೆ. ಅದಾದಮೇಲೆ ಸ್ನೇಹಿತ ಪ್ರಶ್ನೆ ಮಾಡಿದ್ದಕ್ಕೆ ಯಾಕಪ್ಪ ಕದ್ದಿ ಅಂದರೆ ಆತನನ್ನೇ ಇಲ್ಲಿ ಕೊಲೆ ಮಾಡ್ತಾನೆ. ಏನು ಕತೆ ಇದು, ಏನು ಹಿನ್ನೆಲೆ ಇದ್ರೆ ಈ ಸ್ಟೋರಿ ಬಗ್ಗೆ ಏನು ಕತೆ ಅಂತ ವೆಂಕಟೇಶ್? ಸಚಿನ್, ಈ ಪ್ರೀತಮ್ ಮತ್ತು ರಾಹುಲ್ ಎನ್ನುವರು ಕೂಡ ಬಾಲ್ಯ ಸ್ನೇಹಿತರಾಗಿರ್ತಾರೆ. ಇಬ್ಬರು ಸಾಕಷ್ಟು ವರ್ಷಗಳಿಂದ ಕೂಡ ಜೊತೆಯಲ್ಲೇ ಬೆಳೆದಿರ್ತಾರೆ. ಈ ಪ್ರೀತಮ್ ಮನೆಯಲ್ಲೇ ಕೂಡ ರಾಹುಲ್ ಕೂಡ ಯಾವಾಗೂ ಬರ್ತಾ ಇರ್ತಾನೆ. ಸೊ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ರಾಹುಲ್ ಕೆಲವೊಂದು ಚಟಕ್ಕೆ ಬಿದ್ದಿರ್ತಾನೆ. ಹಾಗಾಗಿ ಈತ ಏನು ಮಾಡ್ತಾನೆ, ಕೆಲವೊಂದು ವಸ್ತುಗಳನ್ನು ಕದಿಯುವಂಥದ್ದು ಎಲ್ಲವನ್ನು ಮಾಡ್ತಿರ್ತಾನೆ. ಪ್ರೀತಮ್ ಏನಿದ್ದಾನೆ, ಈತ ಸದ್ಯ ಈ ಒಂದು ಕೇಸ್ನಲ್ಲಿ ಆತನೇ ತನ್ನ ತಾಯಿ ಬಳಿ ಇದ್ದಂತಹ ಒಡವೆಯನ್ನು ಕದ್ದಿರ್ತಾನೆ. ಆಗ ಅವ್ರ ತಾಯಿ ಕೂಡ ಮನೆಯಲ್ಲಿ ಒಡವೆ ಎಲ್ಲಿ ಕಳೆದೋಗಿದೆ ಅಂತ ಹೇಳಿ ಹುಡುಕ್ತಾ ಇರ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಸಿಕ್ಕೋದಿಲ್ಲ. ಸೊ ಆ ಸಂದರ್ಭದಲ್ಲಿ ಮಗನೇ ಎಲ್ಲ ಕದ್ದಿದ್ದಾನೆ, ಬ್ಯಾಗಲ್ಲಿ ಕೂಡ ನೋಡಿರ್ತಾನೆ. ಸೊ ಹಾಗಾಗಿ ಈ ಪ್ರೀತಮ್ ಕೂಡ ಹೇಳಿರ್ತಾನೆ ರಾಹುಲ್ ಕದ್ದಿರ್ಬೋದು ಅಂತ. ರಾಹುಲ್ ಹೇಳ್ತಾನೆ ಈತ ಕದ್ದಿರ್ಬೋದು ಅಂತ ಹೇಳಿ. ಒಂದ್ಸಾರಿ ರಾಹುಲ್ ಪ್ರೀತಮ್ ಬ್ಯಾಗ್ನಲ್ಲಿ ಈ ಚಿನ್ನದ ಒಂದು ಒಡವೆ ಏನಿರುತ್ತೆ ಅದನ್ನು ನೋಡಿರ್ತಾನೆ. ಅವ್ರ ತಾಯಿ ಮುಂದೆ ಮಾತಾಡುವಂತಹ ಸಂದರ್ಭದಲ್ಲಿ ನಿನ್ನ ಬ್ಯಾಗಲ್ಲಿ ನಾನು ಈ ರೀತಿ ಗೋಲ್ಡನ್ನು ನೋಡಿದೆ, ಇದೇನು ಕದ್ದಿರೋದಂತ. ಅಷ್ಟಕ್ಕೆ ಕೋಪಗೊಂಡು ಅವನೇನು ಮಾಡ್ತಾನೆ, ಚಾಕು ತಗೊಂಡ್ಬಂದು ಹೊಟ್ಟೆಗೆ ಚುಚ್ಚಿಬಿಡ್ತಾನೆ. ಸೊ ಆ ಸಂದರ್ಭದಲ್ಲಿ ಆತ ತೀವ್ರ ರಕ್ತಸ್ರಾವಾಗಿ ಕುಸಿದು ಬೀಳ್ತಾನೆ. ಇದೆಲ್ಲ ಆಗ್ತಾ ಇದ್ರು ಕೂಡ ಅವ್ರ ತಾಯಿ ನೋಡ್ತಿರ್ತಾರೆ. ಆದರೆ ಬಿಡಿಸುವ ಒಂದು ಪ್ರಯತ್ನವನ್ನು ಮಾಡಿದ್ರು ಕೂಡ ಆಗ ಆಸ್ಪತ್ರೆಗೆ ಸೇರಿಸ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ, ಆತ ಮೃತಪಟ್ಟಿರುವಂಥದ್ದು. ಅಂದರೆ ತಾನೇ ತನ್ನ ಮನೆಯಲ್ಲಿ ಒಡವೆಯನ್ನು ಕದ್ದು ಸಿಗಾಕೊಳ್ತಾನೆ. ಆ ಸಂದರ್ಭದಲ್ಲಿ ಸ್ನೇಹಿತನ ಮೇಲೆ ಹಾಕುವ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಸ್ನೇಹಿತ ನಿಜವನ್ನ ಹೇಳುವಂತಹ ವೇಳೆಯಲ್ಲಿ ಈತ ಕುಪಿತಗೊಂಡು ಈ ರೀತಿಯಾಗಿ ಹತ್ಯೆಯನ್ನು ಮಾಡಿರುವಂಥದ್ದು. ಸದ್ಯ ಆತ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ. ಇನ್ನು ಈ ಒಂದು ಕೃತ್ಯದಲ್ಲಿ ಆರೋಪಿಯಾಗಿರುವಂತಹ ಈ ರಾಹುಲ್ ಏನಿದ್ದಾನೆ ಆತನನ್ನ ಈಗ ಪ್ರೀತಮ್ನ ಜೈಲಿಗೆ ಹಟ್ಟಿರುವಂಥದ್ದು. ಸದ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದ್ದು ಈಗ ತನಿಖೆಯನ್ನು ಕೂಡ ಮುಂದುವರಿಸಿರುವಂಥದ್ದು. ಸಚಿನ್.